ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವ, ಇದು 5ನೆಯ ಪರ್ವ. ಈ ಪರ್ವದ ಅನುಪರ್ವ 2 ಆಯ್ತೀಗ, ಅನೇಕ ಆಗಿವೆ. ಅದರಲ್ಲಿ ಪ್ರಜಾಗರ ಪರ್ವ, ವಿದುರ ನೀತಿ, ಸನತ್ಸುಜಾತೀಯ ಪರ್ವ, ಸನತ್ಸುಜಾತರ ಉಪದೇಶ, ಈ 2 ಪರ್ವಗಳು ಮುಗಿದಾದ ಮೇಲೆ ಅದರ ಮುಂದಿನ ಯಾನ ಸಂಧಿ ಪರ್ವ, ಯುದ್ಧಕ್ಕೆ ಸಿದ್ಧತೆ ಆಗುವ ನಿಟ್ಟಿನಲ್ಲಿ ಸಂಧಾನ ಮಾಡುವಂತಹ ಒಂದು ಪರ್ವ. ಭಗವಂತ ಬರ್ತಾನೆ, ಕೊನೆಗೆ ವಿಫಲವಾದಂತೆ ತೋರ್ತದೆ. ಭಗವಂತನ ಬಾಹ್ಯ ಕ್ರಿಯೆ ವಿಫಲವಾಯಿತು ಅಂತನ್ನುವಂತೆ ತೋರ್ತದೆ. ಪರಮಾತ್ಮನ ಉದ್ದೇಶ ವಿಫಲವಾಯಿತು ಅಂತ ತೋರ್ತದೆ. ಆಗಿಲ್ಲ ಅನ್ನುವ ಮಾತನ್ನ, ಯಥಾರ್ಥವನ್ನು ನಾವು ತಿಳಿಬೇಕು. ಅದು ಮುಂದೆ ಬರ್ತದೆ. ಈಗ ಪ್ರಕೃತ ಪ್ರಜಾಗರ ಪರ್ವ ಮತ್ತು ಸನತ್ಸುಜಾತ ಪರ್ವ, ಇವೆರಡೂ ಪರ್ವಗಳು ಕೂಡ ನಡೆದದ್ದು ಯಾವಾಗ ಅಂತ ಕೇಳಿದ್ರೆ, ಸಾಯಂಕಾಲದಿಂದ ಬೆಳಗಿನ ಜಾವದವರೆಗೆ ನಡೆದಿದೆ. ಸಂಜೆ 6, 8, 9ಕ್ಕೆ ಪ್ರಾರಂಭವಾಗಿರಬಹುದು. ಧೃತರಾಷ್ಟ್ರನಿಗೆ ನಿದ್ರೆ ಬಂದಿಲ್ಲ. ಪಾಂಡವರು ಹೋದದ್ದಕ್ಕಾಗಿ, ಪಾಂಡವರು ಯುದ್ಧವಾಡುವುದು ಅಂತ ನಿಶ್ಚಯವಾಗಿದೆ. ಆ ಯುದ್ಧವಾಡ್ತಾರೆ ಅಂತ ಅನಿಸಿದ್ದಕ್ಕೆ ಅದರ ಜೊತೆಗೆ ಏನ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಚರ್ಚೆ ಮಾಡ್ತಾ ಇದ್ದಾರೆ. ಆ ಸಂದರ್ಭದೊಳಗೆ ಆದದ್ದು ಈ 2 ಪರ್ವಗಳು. ಪ್ರಜಾಗರ ಪರ್ವ, ವಿದುರ ಎಲ್ಲ ನೀತಿಯ ಉಪದೇಶಗಳನ್ನ ಮಾಡಿದ. ಸನತ್ಸುಜಾತರು ಎಲ್ಲ ತತ್ವಗಳ ಅಧ್ಯಾತ್ಮದ ಉಪದೇಶವನ್ನ ಮಾಡಿದರು. ಇಷ್ಟೆಲ್ಲ ಮಾಡಿ ಆದ ಮೇಲೆ ಬೆಳಗಾಯಿ. ರಾತ್ರಿ ಪ್ರಾರಂಭವಾದದ್ದು ವಿದುರ ನೀತಿ, ಸನತ್ಸುಜಾತ, ವಿದುರ ಸನತ್ಸುಜಾತರು ಇಬ್ಬರು ಉಪದೇಶ ಮಾಡಿದ್ದು ಮುಗಿತಾ ಇರುವಾಗ ಬೆಳಗಾಯಿ. ಅದಕ್ಕೆ ಹೇಳ್ತಾರೆ, ಏವಂ ಸನತ್ಸುಜಾತೇನ ವಿದುರೇಣ ಚ ಧೀಮತ ಸಾರ್ಧಂ ಕಥಯತೋ ರಾಜ್ಞಃ ಸಾ ವ್ಯತೀಯಾಯ ಶರ್ವರಿ. ರಾತ್ರಿ ಕಳೆಯಿತು. ರಾತ್ರಿ ಕಳೆದು ಹಗಲಾಯಿತು. ತಸ್ಯಾಂ ರಜನ್ಯಾಂ ವಿಷ್ಟಾಯಾಂ ರಾಜಾನ ಸರ್ವ ಏವತೆ. ಹಗಲು ರಾತ್ರಿ ಕಳೆದು ಹಗಲಾಗಿದೆ. ಆಗ ಹಗಲಾಗಿ ಯಾವಾಗ ಸಭೆ ಸೇರಬೇಕೋ, ಆ ದೊಡ್ಡ ಕುರು ಸಭೆ, ಕೌರವರ ಸಭೆ, ಧೃತರಾಷ್ಟ್ರ ಪಟ್ಟದಲ್ಲಿ ಕೂತಿದ್ದಾನೆ. ಎಲ್ಲ ರಾಜರು ಅದಕ್ಕೆ ಬರಬೇಕು ಆ ಸಭೆಗೆ. ಆಗ ಎಲ್ಲ ಸಭೆಗೆ ರಾಜರು ಬರ್ತಾ ಇದ್ದಾರೆ. ಸಭಾಂ ಆವಿವಿಶುರ್ ಹೃಷ್ಟಾಹ ಸೂತಸ್ಯೋಪದಿದೃಕ್ಷಯ. ಬಂದದ್ದು ಯಾಕೆ? ಅದಕ್ಕೊಂದು ಉದ್ದೇಶವಿದೆ, ಸ್ಪೆಷಲ್ ಆದ ಉದ್ದೇಶವಿದೆ. ಒಂದು ದಿನದ ಹಿಂದೆ, ಸ್ವಲ್ಪ ದಿನದ ಹಿಂದೆ ಸಂಜಯನನ್ನು ಕೊಟ್ಟು ಕಳಿಸಿದ್ರು ಧರ್ಮರಾಜನ ಹತ್ತಿರ. ಆ ಧರ್ಮರಾಜನ ಹತ್ತಿರ ಹೋಗಿ ಮಾತಾಡಿಕೊಂಡು ಸಂಜಯ ತಿರುಗಿ ಬಂದ. ತಿರುಗಿ ಸಂಜಯ ಬಂದು ಆ ಸಂಜಯನ ಏನು ಸಂದೇಶ ತಂದಿದ್ದಾನೆ, ಧರ್ಮರಾಜನಿಂದ ಯುದ್ಧವಿಲ್ಲ ಅಂತನ್ನುವ ಸಂದೇಶವೋ, ಯುದ್ಧವಾಡುವುದು ಅಂತನ್ನುವ ಸಂದೇಶವೋ, ಇನ್ನೇನು ಬೇಡಿಕೆಯ ಸಂದೇಶ, ಇವುಗಳನ್ನು ಕೇಳೋದಕ್ಕಾಗಿ ಬಹಳ ಕ್ರಿಟಿಕಲ್ ಮೂಮೆಂಟ್ ಅಂತನ್ನುವುದನ್ನು ತಿಳಿದು ಅದಕ್ಕಾಗಿ ಬಂದಿದ್ದಾರೆ ರಾಜರೆಲ್ಲ. ರಾಷ್ಟ್ರ ಧರ್ಮರಾಜನಿಗೆ ಅಂತಂದ್ರೆ, ನೀವು ಯುದ್ಧವಾಡಬೇಡಿ, ನೀವೆಲ್ಲ ಬಹಳ ಒಳ್ಳೆ ಜನ, ಸಾತ್ವಿಕರು, ಇಷ್ಟು ದಿನ ಸಾತ್ವಿಕವಾಗಿ ನೀವು ಇದ್ದು ಕೊನೆ ಕಾಲದಲ್ಲಿ ಯುದ್ಧವಾಡಿ ಕೆಟ್ಟ ಹೆಸರು ಗಳಿಸಬೇಡಿ, ಯುದ್ಧವಾಡದೆ ಬಿಟ್ಟು ಬಿಡಿ ಅಂತ. ಅಂದ್ರೇನು? ನಿಮಗೆ ನಾನು ರಾಜ್ಯ ಕೊಡುವುದಿಲ್ಲ, ನಿಮಗೇನೂ ಸಿಗುವುದಿಲ್ಲ, ಊರುಗಳು ನಿಮಗೆ ಸಿಗುವುದಿಲ್ಲ, ರಾಜ್ಯಗಳು ಸಿಗುವುದೇ ಇಲ್ಲ. ನೀವು ಯುದ್ಧವಾಡದೆ ಶಾಂತವಾಗಿ ಎಲ್ಲ ನಾಗರಿಕರಂತೆ ನೀವು ಕೆಲಸ ಮಾಡ್ತಾ ಒಂದು ಕಡೆಗೆ ಹೊಟ್ಟೆ ಹೊರಿತಾ ಇರಬಹುದು ಅಂತ ಸಂದೇಶವನ್ನು ಗಳಿಸಿದ್ದಾನೆ ಧೃತರಾಷ್ಟ್ರ. ಉನ್ಮಾದ ನೋಡಿ, ದುರ್ಯೋಧನ ಎಂಥ ಉನ್ಮಾದವಿದೆ, ಆ ಉನ್ಮಾದದಲ್ಲಿ ಕಳಿಸಿದ ಸಂದೇಶ. ಈ ಸಂದೇಶಕ್ಕೆ ಮೊಹರು ಒತ್ತಿದವನು ಧೃತರಾಷ್ಟ್ರ, ಮರಿಬೇಡಿ, ಆ ಮಾತು ಮರೆಯೋ ಹಾಗಿಲ್ಲ. ಇಂಥ ನಿಜವಾಗಿ ನೋಡಿದರೆ ಒಂದೇ ಒಂದು ಕಾರಣದಿಂದ ಧೃತರಾಷ್ಟ್ರ ಬದುಕಿದ. ಯುದ್ಧದಲ್ಲಿ ಬಾರದೇ ಇದ್ದದ್ದೊಂದೇ. ಮಾಡುವ ಪಾಪಗಳಕ್ಕೆಲ್ಲ ಜವಾಬ್ದಾರಿ ಧೃತರಾಷ್ಟ್ರ. ಎಲ್ಲ ನಿರ್ಣಯಗಳಿಗೆ ಕೊನೆಗೆ ಸಹಿ ಹಾಕಿದವ ಪ್ರೆಸಿಡೆಂಟ್, ಅವನು ಮುಖ್ಯಸ್ಥ, ಅವನು ಅಧಿಕಾರಿ. ಅವನು ಒಪ್ಪಿಗೆ ಕೊಟ್ಟದ್ದಕ್ಕಾಗಿ ಯುದ್ಧ, ಅವನು ಒಪ್ಪಿಗೆ ಕೊಟ್ಟದ್ದಕ್ಕಾಗಿ ಜೂಜಾಟ, ಅವನು ಒಪ್ಪಿಗೆ ಕೊಟ್ಟದ್ದಕ್ಕಾಗಿ ದ್ರೌಪದಿಯನ್ನು ತಂದು ಅವಮಾನ ಮಾಡಿದ್ದು ಸಭೆಯ ಮಧ್ಯದಲ್ಲಿ, ಅವನು ಒಪ್ಪಿಗೆ ಕೊಟ್ಟದ್ದಕ್ಕಾಗಿ ವಾರಣಾವತಕ್ಕೆ ಕಳಿಸಿದ್ದು, ಅವನು ಒಪ್ಪಿಗೆ ಕೊಟ್ಟದ್ದಕ್ಕಾಗಿ ಎಲ್ಲ ಅನ್ಯಾಯಗಳು ನಡೆದಿವೆ. ಅವನು ಒಪ್ಪಿಗೆ ಕೊಡದೆ ಒಂದು ಅನ್ಯಾಯ ನಡೆದಿಲ್ಲ. ಘೋಷಯಾತ್ರೆಯನ್ನು ಆರಂಭ ಮಾಡಿಕೊಂಡು ಕೂಟ ಇರಬಹುದು,
ದುರ್ಯೋಧನನ ಕೂಟವಿರಬಹುದು. ಆ ದುರ್ಯೋಧನನ ಕೂಟಕ್ಕೆ ಮುಖ್ಯವಾದ ಕಾರಣ ಕರ್ಣನಿರಬಹುದು. ಆದರೆ ಆ ಕರ್ಣನಿಂದ ಪ್ರೇರಿತವಾದ ಕೂಟ, ಆ ಕೂಟವನ್ನು ಹೇಳಿಕೊಂಡಾಗ ದುರ್ಯೋಧನನ ಮೇಲಿನ ಮೋಹದಿಂದ ಧೃತರಾಷ್ಟ್ರ ಒಪ್ಪದೇ ಇರಲಿಲ್ಲ. ಬೇಡ ಅಂತ ಹೇಳುವವನ ಮೊದಲನೇ ಮಾತು ಬೇಡ, ತಪ್ಪಾಗತ್ತೆ, ಅನ್ಯಾಯವಾಗತ್ತೆ, ಬೇಡ, ಜನ ಏನು ಅನ್ಕೊಂಡಾರು ಇತ್ಯಾದಿ ಮಾತುಗಳನ್ನ 1-2 ಬಾರಿ ಹೇಳಿ ಆದ ಮೇಲೆ ದುರ್ಯೋಧನ ಹೇಳೋನು, ಹೀಗಿಲ್ಲ ಅಂದ್ರೆ ನಾನು ಒಪ್ಪುವುದಿಲ್ಲ, ನಾನು ಸತ್ತೋಗ್ತೀನಿ. ಆಯ್ತು ಮಾಡು ಅಂತ, ಸತ್ತೋಗು ಅಂತನ್ನದೇ ಮಾಡು ಅಂತ ಒಪ್ಪಿಗೆ ಕೊಟ್ಟಂತಹ ಧೃತರಾಷ್ಟ್ರ ನಿಜವಾಗಿ ಈ ಎಲ್ಲ ಪಾಪಗಳಿಗೆ ಬಾಧ್ಯಸ್ಥ. ಆದರೆ ಅವನು ಯುದ್ಧಕ್ಕೆ ಬಂದಿಲ್ಲ ಅಂತ ಅನ್ನೋದಕ್ಕೆ ಮುಂದೆ ಅವನು ಬದುಕ್ತಾನೆ. 18 ದಿನಗಳಲ್ಲಿ ಮಧ್ಯದಲ್ಲಿ 1 ದಿನವಾದರೂ ಅವನ ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದು ಮಧ್ಯದಲ್ಲಿ ಓಡಿ ಹೋಗಿದ್ರು ಕೂಡ ಅವನ ಬಾಣ ಬಿದ್ದು ಸತ್ತೋಗ್ತಿದ್ದ. ಆದರೆ ಅವನು ಸಾಯದೇ ಇದ್ದದ್ದಕ್ಕೆ ಕಾರಣ ಹಿರಿಯ ಅಂತಲ್ಲ, ಅವನಿಗಿಂತಲೂ ಹಿರಿಯರಾದ ಭೀಷ್ಮರು ಯುದ್ಧಕ್ಕೆ ಬಂದು ಪ್ರಾಣ ಅರ್ಪಣೆ ಮಾಡಿದ್ರು. ಆದರೆ ಧೃತರಾಷ್ಟ್ರ ರಾಜನಾಗಿ ತಾನು ಪೀಠದಲ್ಲಿ ಕೂತ್ಕೊಂಡು ಕಣ್ಣಿಲ್ಲ ಅಂತನ್ನುವ ಕಾರಣಕ್ಕಾಗಿ ಯುದ್ಧವಾಡದೆ ರಣರಂಗಕ್ಕೆ ಬಾರದೇ ಇದ್ದದ್ದಕ್ಕಾಗಿ ಅವನು ಬದುಕಿಕೊಂಡದ್ದಷ್ಟೆ. ಆದ್ದರಿಂದ ಆ ಧೃತರಾಷ್ಟ್ರ ಈಗ ಕೇಳ್ತಾ ಇದ್ದಾನೆ, ಸೂತಸ್ಯೋಪದಿದೃಕ್ಷಯ, ಸೂತ ಸಂಜಯ. ಆ ಸಂಜಯ ಬಂದಿದ್ದಾನೆ, ಸಂದೇಶವನ್ನು ತಂದಿದ್ದಾನೆ ಧರ್ಮರಾಜನಿಂದ. ಏನ್ ಧರ್ಮರಾಜ ಹೇಳಿ ಕಳಿಸಿದ್ದಾನೆ? ಬಹಳ ಕುತೂಹಲ. ಅಲ್ಲಿ ಮಿಕ್ಸ್ಡ್ ಆಡಿಯನ್ಸ್ ಅಂತ ಹೇಗೆ ಹೇಳ್ತಾರೋ ಹಾಗೆ ಮಿಕ್ಸ್ಡ್ ಒಪಿನಿಯನ್ ಬರುವ ಸಂಭವವಿದೆ. ಯಾಕೆ? ಒಂದು ಕಡೆಗೆ ಧರ್ಮರಾಜ, ಇನ್ನೊಂದು ಕಡೆಗೆ ಭೀಮ, ಮತ್ತೊಂದು ಕಡೆಗೆ ಅರ್ಜುನ, ಇನ್ನೊಂದು ಕಡೆಗೆ ದ್ರೌಪದಿ, ಮತ್ತೊಂದು ಕಡೆಗೆ ಕೃಷ್ಣ. ಎಲ್ಲರನ್ನು ಆಳುವ, ಮೆಟ್ಟಿ ನಿಲ್ಲುವ, ಎಲ್ಲರ ಮನಸ್ಸನ್ನು ಬದಲಾಯಿಸುವ ಕೃಷ್ಣ ಇದ್ದಾನೆ. ಹಾಗಾಗಿ ಏನ್ ಬಂದಿದೆ ಸಂದೇಶ? ಅತ್ಯಂತ ಕುತೂಹಲಕಾರಿಯಾದ ಸಂದೇಶ. ದ್ರೌಪದಿ ನೊಂದಿದ್ದಾಳೆ, ಅತ್ಯಂತ ದುಃಖದಿಂದ ನೊಂದಿದ್ದಾಳೆ. ಆದರೆ ಧರ್ಮರಾಜ ಅತ್ಯಂತ ಸಾತ್ವಿಕನಾಗಿ ಎಲ್ಲವನ್ನು ಸಹಿಸಿದ್ದಾನೆ. ಇದೆಲ್ಲದಕ್ಕೂ ಕೂಡ ಕೂಟವನ್ನು ಮಾಡತಕ್ಕಂತಹ ಕೂಟ ಅಂತ ಹೇಳಿಸಿಕೊಂಡು ಪ್ರಸಿದ್ಧನಾದ ಕೃಷ್ಣನ ಕಾರಸ್ಥಾನವಿದೆ. ಅವನೇನ್ ಹೇಳ್ತಾನೆ? ಇದೆಲ್ಲ ನೋಡಬೇಕಾಗಿದೆ. ಕೇವಲ ಸ್ಪಷ್ಟ ಭಯಾನಕನಾಗಿರತಕ್ಕ ಭೀಮಸೇನ ಒಂದು ಕಡೆಗಿದ್ದಾನೆ, ಪರಾಕ್ರಮಿಯಾದ ಅರ್ಜುನ ಒಂದು ಕಡೆಗಿದ್ದಾನೆ. ಇವರೆಲ್ಲ ಇದ್ದಾಗ ಇವರು ಯಾವ ತರಹದ ವಾರ್ತೆಯನ್ನು ಸಂದೇಶವನ್ನು ಕಳಿಸಿದ್ದಾರೆ ಅಂತನ್ನುವ ಕೇಳುವುದಕ್ಕಾಗಿ ಕುತೂಹಲ. ಜನ ಸೇರಿದ್ದು. ಅವತ್ತಿನ ಸಭೆ ಪೂರ್ಣ ತುಂಬಿ ಹೋಗಿದೆ. ಒಂದು ಪೀಠ, ಒಂದು ಆಸನ, ಒಂದು ಸ್ಥಳ ಉಳಿದಿಲ್ಲ. ಹೇಳ್ತಾರೆ, ತಸ್ಯಾಂ ಸಭಾಂ ಆವಿವಿಶು ಹೃಷ್ಟಾಹ. ಸಂತೋಷದಿಂದ ಇವತ್ತು ಹೊಸ ವಿಷಯ ಕೇಳಲಿಕ್ಕೆ ಸಿಗತ್ತೆ. ಸೆನ್ಸಿಟಿವ್ ವಿಷಯವನ್ನ ಕೇಳುವುದಕ್ಕೆ, ಇವತ್ತು ಪೇಪರ್ ಓದುವುದಕ್ಕೆ ನಾವು ದೇವರ ಮುಖವನ್ನು ನೋಡದೆ ರಾತ್ರಿ ಮಲಗಿ ಎಚ್ಚರವಾದ ತಕ್ಷಣಕ್ಕೆ ಮೊದಲು ಪೇಪರ್ ಓದ್ತೇವೆ. ಸೆನ್ಸಿಟಿವ್ ಏನಾದರೂ ವಿಷಯ ಅದ್ಭುತವಾದದ್ದಿದೆಯೋ ಅಂತನ್ನೋದು. ಹಾಗೆ ಅವತ್ತಿನ ಜನರು ಕೂಡ ಅದೇ ತುಡಿತ, ಅದನ್ನು ಕೇಳೋದಕ್ಕಾಗಿ ಬಂದ್ರು. ಸಭೆಗೆ ಜನ ಬಂದ್ರು. ಹೃಷ್ಟಾಹ ಸೂತಸ್ಯೋಪದೃಕ್ಷಯ ಭೀಷ್ಮೋ ದ್ರೋಣಃ ಕೃಪಾ ಶಲ್ಯ ಕೃತವರ್ಮ ಜಯದ್ರಥ ಎಲ್ಲರ ಹೆಸರನ್ನು ಬಿಡಿಯಾಗಿ ಹೇಳ್ತಾರೆ ವೇದವ್ಯಾಸದೇವರು. ಅವರಿಗೂ ಎಷ್ಟು ಉತ್ಸಾಹ ನೋಡಿ. ವೇದವ್ಯಾಸದೇವರಿಗೂ ಕೂಡ ಆ ಸಭೆಗೆ ಎಲ್ಲರೂ ಬಂದ್ರು ಅಲ್ಲ, ಪ್ರತ್ಯೇಕವಾಗಿ ಹೇಳ್ತೇನೆ ಕೇಳಿ. ಅಂದ್ರೆ ಅವರೆಲ್ಲರ ವೈಯಕ್ತಿಕವಾಗಿ ಕುತೂಹಲವನ್ನ ವೇದವ್ಯಾಸರಿಗೆ, ಆಚಾರ್ಯರಿಗೆ ತೋರಿಸಬೇಕಾಗಿದೆ. ಹೇಳ್ತಾರೆ, ಭೀಷ್ಮ ದ್ರೋಣ ಕೃಪಾ ಶಲ್ಯ ಕೃತವರ್ಮ ಜಯದ್ರಥ ಅಶ್ವತ್ಥಾಮ ವಿಕರ್ಣ ಸೋಮದತ್ತ ಬಾಲ್ಮೀಕ ವಿದುರ ಯುಯುತ್ಸು ಇವರೆಲ್ಲರೂ ಬಂದಿದ್ದಾರೆ. ಧೃತರಾಷ್ಟ್ರ ಇದ್ದಾನೆ, ದುಶ್ಯಾಸನ ಚಿತ್ರಸೇನ ಶಕುನಿ ದುರ್ಮುಖ ದುಸ್ಸಹ ಕರ್ಣ ಉಲೂಕ ವಿವಿಂಶತಿ, ಮೇಲೆ ದುರ್ಯೋಧನ. ಇವರನ್ನ ಬೆನ್ನಹತ್ತಿಕೊಂಡು ಅದೊಂದು ಲಾಬಿ. ಇವರೆಲ್ಲ ಉದಾಸೀನ ಜನ ಇಲ್ಲೆಲ್ಲ ಕೂತಿದ್ದಾರೆ. ಇಲ್ಲಿ ಈ ಭೀಷ್ಮ ದ್ರೋಣ ಕರ್ಣ ಇತ್ತನೂ ಇಲ್ಲ ಅತ್ತನೂ ಇಲ್ಲ. ಯುದ್ಧಕ್ಕಾಗಿ ಹೋದರು ಯುದ್ಧ ಮಾಡಿದ್ರೆ ಅಷ್ಟೇನೆ ಹೊರತು ಮಾನಸಿಕವಾಗಿ ಅವರಿಗೆ ದುರ್ಯೋಧನಿಗೆ ಬೆಂಬಲ ಮಾಡಬೇಕು ಅಂತನ್ನುವ ಅಭಿಪ್ರಾಯ ಅವರಿಗೆ ಯಾರಿಗಿಲ್ಲ. ಅವರೆಲ್ಲರ ಗುಂಪನ್ನ ಮೊದಲಿಗೆ ಹೇಳಿ ಆಮೇಲೆ ದುರ್ಯೋಧನನ ಲಾಬಿ ಏನಿತ್ತ ಅದೆಲ್ಲ ಒಂದ್ ಕಡೆ ಕೂತ್ಕೊಂಡಿತ್ತದು. ಲೋಕಪೀಡಕರಾಗಿರುವಂತಹ ಭೂಮಿಗೆ ಭಾರವಾದ ಮುಖ್ಯ ಜನ ಏನಿದ್ರೋ ಅವರೆಲ್ಲ ಒಂದ್ ಕಡೆ ಸೇರ್ಕೊಂಡಿದ್ರು. ಇವರೆಲ್ಲ ಕೂತಾದ ಮೇಲೆ ಆ ದುರ್ಯೋಧನನ ಮುಂದಕ್ಕೆ ಮಾಡಿಕೊಂಡು ದುಶ್ಯಾಸನ ಕರ್ಣ ಶಕುನಿ ಹಾಗೂ ಅವನ ತಮ್ಮಂದಿರು ಬಳಗದವರು ಅವರೆಲ್ಲ ಸೇರಿಕೊಂಡು ಗುಂಪಾಗಿ ಬರ್ತಾರೆ. ವಿವಿಶುಸ್ತಾಂ ಸಭಾಂ ರಾಜನ್ ಸುರಾಹ ಶಕ್ರಸದೋ ಯಥ, ಆ ರೀತಿಯಾಗಿ ಬರ್ತಾರೆ. ದ್ವಾಸ್ಥ ಒಳಗಿದ್ದಾರೆ, ಎಲ್ಲರೂ ಕೂತಿದ್ದಾರೆ. ಆ ಸಂಜಯ ಬರಬೇಕೀಗ. ಸಂಜಯ ತನ್ನ ಮನೆಯಲ್ಲಿದ್ದಾನೆ, ಉಳಿದುಕೊಂಡಿದ್ದಾನೆ. ಬೆಳಿಗ್ಗೆ ಸಭೆಗೆ ಬರಬೇಕು. ಸಭೆಗೆ ಬರುವಾಗ ದ್ವಾರಪ ಹೋಗಿ ರಾಜನಿಗೆ ಹೇಳ್ತಾನೆ, ಸೂತಪುತ್ರ ಸಂಜಯ ಬಂದಿದ್ದಾನೆ, ರಥ ಸಹಿತನಾಗಿ ಬಂದಿದ್ದಾನೆ, ಕೇಳುವುದು. ಆಜ್ಞೆಯನ್ನು ಬಿಡ್ತಾನೆ ಒಳಗೆ ಬರುವುದಕ್ಕೆ. ಯಥಾವಯ ಕುರುನ್ ಸರ್ವಾನ್ ಪ್ರತಿನಂದಂತಿ.
ಸಂಜಯ ಬಂದ, ತಾನು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಮೊಟ್ಟ ಮೊದಲು ಹೇಳಿದಂತಹ ಮಾತೇನು ಅಂದ್ರೆ, ಧರ್ಮರಾಜ, ಭೀಮ, ಅರ್ಜುನ, ನಕುಲ, ಸಹದೇವ ಹಾಗೂ ದ್ರೌಪದಿ 6 ಜನರು ಎಲ್ಲರಿಗೆ ನಿಮಗೆಲ್ಲ ವೈಯಕ್ತಿಕವಾಗಿ ನಮಸ್ಕಾರಗಳನ್ನು ತಿಳಿಸಿದ್ದಾರೆ. ಯಾರು ಗೆಳೆಯರೋ ಸಮವಯಸ್ಕರೋ ಅವರಿಗೆ ಪ್ರೀತಿಯನ್ನು ಕಳಿಸಿದ್ದಾರೆ. ಯಾರು ಚಿಕ್ಕವರೋ ಅವರೆಲ್ಲರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ. ಪತ್ರದಲ್ಲಿ ಬರೆಯುವ ಪದ್ಧತಿ, ಹಿರಿಯರಿಗೆಲ್ಲ ನಮಸ್ಕಾರ, ಕಿರಿಯರೆಲ್ಲ ಆಶೀರ್ವಾದ. ಪತ್ರನೂ ಇಲ್ಲ, ನಮಸ್ಕಾರ, ಚಮತ್ಕಾರ, ಡಿಯರ್ ಸರ್, ಮುಗಿದೋಯ್ತು. ಅವನು ಯಾರಾದ್ರೂ ಆಗಲಿ. ಹೈ, ಈಗಂತೂ ಡಿಯರೂ ಇಲ್ಲ, ಹೈ ಅಂದ್ರೆ ಹೈ ಅಂತ ಅರ್ಥ ನಮ್ಮ ಮೇಲೆ. ಹಾಗೆ ಏನು ಸಂಸ್ಕಾರ ರೀ. ಯಥಾವಯ ಕುರೂನ್ ಸರ್ವಾನ್ ಪ್ರತಿನಂದಂತಿ ಪಾಂಡವಾಹ. ಪಾಂಡವರು ಎಲ್ಲರಿಗೆ ಯಥಾಯೋಗ್ಯವಾಗಿ ಅವರವರ ವಯಸ್ಸಿಗೆ ತಕ್ಕಂತೆ ನಮಸ್ಕಾರ ಮಾಡಿದ್ದಾರೆ. ಅಭಿವಾದಯಂತಿ ವೃದ್ಧಾಂಶ್ಚ ವಯಸ್ಯಾಂಶ್ಚ ವಯಸ್ಯವತ. ವೃದ್ಧಾಂಶ್ಚ ಅಭಿವಾದಯಂತಿ, ಹಿರಿಯರೆಲ್ಲರಿಗೆ ನಮಸ್ಕಾರ ಮಾಡಿದ್ದಾರೆ. ವಯಸ್ಯಾಂಶ್ಚ ಸಮವಯಸ್ಕರಿಗೆ, ವಯಸ್ಸರಂತೆ ಗೆಳೆಯರಂತೆ ಮತ್ತೆ ಅವರಿಗೆ ಅಭಿನಂದನ ಮಾಡಿದ್ದಾರೆ. ಪ್ರತಿಪೂಜ್ಯ ಯಥಾವಯ ಯಥಾಹಂ ಧೃತರಾಷ್ಟ್ರೇಣ ಶಿಷ್ಟ ಪೂರ್ವಂ ಇತೋಗತಃ. ಧೃತರಾಷ್ಟ್ರ ಹೇಳಿದ್ದಕ್ಕೆ ತಕ್ಕಂತೆ ನಾನು ಧರ್ಮರಾಜನ ಹತ್ರ ಹೋದೆ. ಅವನಿಗೆ ಹೋಗಿ ನಾನು ಎಲ್ಲ ವಾರ್ತೆಯನ್ನ ತಿಳಿಸಿದೆ. ಅಬ್ರವನ್ ಪಾಂಡವಾಂಗತ್ವ ನಾತ್ರ ಕಿಂಚನ ಹಾಪಿತಂ. ಧೃತರಾಷ್ಟ್ರ ಏನ್ ಹೇಳಿದ್ನೋ ಅದನ್ನೆಲ್ಲವನ್ನು ಹಾಗೆ ಹೇಳಿದೆ. ವರ್ಬ್ಯಾಟಿನ್ ನಾನು ರಿಪ್ರೊಡ್ಯೂಸ್ ಮಾಡಿದೆ. ಅದನ್ನೆಲ್ಲ ಕೇಳಿದ. ಅದಾದ ಮೇಲೆ ನಮಗೆ ಹೇಳ್ತಾನೆ, ಪೃಚ್ಛಾಮಿತ್ವಾಂ ಸಂಜಯ ರಾಜಮಧ್ಯೆ ಯದಬ್ರವೀದ್ ವಾಕ್ಯಂ ಅಧೀನ ಸತ್ವಃ. ಧೃತರಾಷ್ಟ್ರ ಪ್ರಶ್ನೆ ಕೇಳ್ತಾನೆ. ಏಕ್ ಕೇಳ್ತಾನೆ ನೋಡಿ, ಏನ್ ಕೇಳ್ತಾನೆ ನೋಡಿ. ಏನ್ ಸಂದೇಶ ಕೊಟ್ಟ? ಯಾರು ಅಂದ್ರೆ ಯಾರಲ್ಲ, ಜನಾರ್ದನ. ಕೃಷ್ಣ ಏನು ಸಂದೇಶ ಕಳಿಸಿದ್ದಾನೆ ಗೊತ್ತವನಿಗೆ. ಕೃಷ್ಣನ ಸಂದೇಶವೇ ಇಟ್ ಪ್ರಿವೇಲ್ಸ್, ಎಲ್ಲದರ ಮೇಲಿನ ಸಂದೇಶ. ಇನ್ಯಾರ ಸಂದೇಶವಲ್ಲ. ಅದಕ್ಕೇನು ಅಷ್ಟು ಬೆಲೆ ಇಲ್ಲ, ಯಾವುದಕ್ಕೂ ಮಹತ್ವ ಇಲ್ಲ. ಕೃಷ್ಣ ಏನ್ ಹೇಳ್ತಾನೆ ಅದು ಪಂಚಪಾಂಡವರು ನಡೆಸುವವರು. ಕೃಷ್ಣ ಏನ್ ಹೇಳೋದಿಲ್ಲ ಅದನ್ನು ಪಂಚಪಾಂಡವರು ಬಿಡ್ತಾರೆ. ಆದ್ದರಿಂದ ಕೃಷ್ಣನ ಮಾತೇನಿದೆ ಅದನ್ನು ಮೊದಲು ಹೇಳು, ಅದನ್ನು ಕೇಳಿ ಆದ್ರೆ ಕೃತಾರ್ಥನಾದ ನಾನು. ಅಂದ್ರೆ ಕೃಷ್ಣ ಹೀಗಿರ್ಬೇಕು. ನಮ್ಮ ಕೃಷ್ಣ ಏನ್ ಹೇಳ್ತಾನೆ ಅದು ನಮ್ಮ ಮಾತು, ಕೃಷ್ಣ ಏನ್ ಹೇಳುವುದಿಲ್ಲ ಅದು ನಮ್ಮದಲ್ಲ ಅನ್ನುವಂತೆ ಕೃಷ್ಣನ ಜೊತೆಗೆ ಈ ತರಹದ ಸಮ ಆತ್ಮತ್ವ ತಾದಾತ್ಮ್ಯ ಅಂತ ಅನ್ನೋದು ನಮಗೆ ಬರಬೇಕು ದೇವರಿಗೆ. ಪಾಂಡವರ ಜೊತೆಗೆ ಕೃಷ್ಣನಿಗೆ, ಕೃಷ್ಣನ ಜೊತೆಗೆ ಪಾಂಡವರಿಗೆ ಈ ತಾದಾತ್ಮ್ಯವಿತ್ತು. ಹಾಗಾಗಿ ಧೃತರಾಷ್ಟ್ರನಿಗೆ ಗೊತ್ತಿತ್ತವನಿಗೆ ಕೃಷ್ಣ ಏನು ಹೇಳ್ತಾನೆ ಹೇಳಿಬಿಡು ಸಾಕು. ಆ ಸಂದೇಶ ಗೊತ್ತಾದರೆ ತಿಳಿತು. ಸುಮ್ಮನೆ ಆಮೇಲೆ ಉಳಿದವರೆಲ್ಲ ಶಬ್ದತಃ ಏನು ಹೇಳಿದ್ರು ಅಂತ. ಸ್ಪಿರಿಟ್ ಕೃಷ್ಣಂದು, ಶಬ್ದಗಳು ಬೇರೆ ಬೇರೆ ಇರಬಹುದು. ಆದ್ದರಿಂದ ಮೊದಲು ಕೃಷ್ಣನ ಸಂದೇಶವನ್ನು ಕೇಳ್ತಾನೆ. ಜನಾರ್ದನ ಯಾರು ಅಧೀನ ಸತ್ವಃ ಜನಾರ್ದನ ಸ್ಥಾತ ಯುಧಂ ಪ್ರಣೇತ. ಯುದ್ಧಕ್ಕೆ ಪ್ರಣಾಯಕನೇ, ಇವತ್ತು ನಾಯಕನೇ. ನಾಳೆ ಯುದ್ಧವಾಗಬೇಕು ಅಂದ್ರೆ ಅದಕ್ಕೆ ನಾಯಕನಾದವನು ಜನಾರ್ದನ. ಎಲ್ಲ ಜನರನ್ನ ಸಂಹಾರ ಮಾಡುವುದಕ್ಕಾಗಿ ಅವತಾರ ಮಾಡಿದ ಶ್ರೀಕೃಷ್ಣನೇ ಈ ಯುದ್ಧಕ್ಕೆ ನಾಯಕನಾಗಬೇಕಾಗಿದೆ. ಆದ್ದರಿಂದಾಗಿ ಜನಾರ್ದನಸ್ತತ್ರ ಯುತಾತ ಯುಧಂ ಪ್ರಣೇತ ದುರಾತ್ಮನಾಂ ಜೀವಿತ ಛಿತ್. ಮಹಾತ್ಮ ದುಷ್ಟರ ಜೀವಿತವನ್ನ ಕತ್ತರಿಸಿ ಹಾಕುವುದಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಿದ ಸಾಕ್ಷಾತ್ ಭಗವಂತ, ದೊರೆಯವನು. ಆದ್ದರಿಂದ ಅವನ ಸಂದೇಶ ಮೊದಲು ಕೇಳಿದಾಗ, ಆಗುಲ್ಫೇಭ್ಯೋ ವಿಸಂಗೀತಃ ಪ್ರಯತೋಹಂ ಕೃತಾಂಜಲಿ ಶುದ್ಧಾಂತಂ ಪ್ರಾವಿಶಂ ರಾಜನ್ ಆಖ್ಯಾತೋ ನರಸಿಂಹಯೋ. ಆಗುಲ್ಫಂ, ಮೊಣಕಾಲಿನವರೆಗೆ ಬಟ್ಟೆ ಮುಟ್ಕೊಂಡು ಓಡಾಡಬಾರದು ರಾಜರ ಎದುರಲ್ಲಿ, ಗೌರವ ಅಲ್ಲ. ಆಗುಲ್ಫಂ, ಗುಲ್ಫ ಅಂದ್ರೆ ಕೊನೆಯ ಮಣಿಗಂಟು. ಕಾಲಿನ ಮಣಿಗಂಟಿನವರೆಗೆ ಬಟ್ಟೆಯನ್ನು ಉಟ್ಕೊಂಡು ಅದನ್ನು ಮುಚ್ಚಿಕೊಂಡು ನಾನು ಒಳಗೆ ಹೋದೆ. ಹೋಗುವಾಗ ನನಗೆ ಕರೆದೊಯ್ದ್ರು. ಎಲ್ಲಿ ಕರೆದೊಯ್ದ್ರು ಅಂದ್ರೆ, ನಕುಲ ಸಹದೇವರು ಯಾವ ಮನೆಗೆ, ಯಾವ ಕೋಣೆಗೆ ಹೋಗಲು ಸಾಧ್ಯವಿಲ್ಲವೋ, ಸ್ಪೆಷಲ್ ಆದ ಪರ್ಮಿಷನ್ ತೆಗೆದುಕೊಂಡ್ರೆ ಮಾತ್ರ ನಕುಲ ಸಹದೇವರು ಒಳಗೆ ಹೋಗಬಹುದೋ ಅಂಥ ಪ್ರದೇಶಕ್ಕೆ, ಆ ರೂಮಿನಲ್ಲಿ, ಆ ಕಕ್ಷೆಯಲ್ಲಿ ಕೃಷ್ಣ, ಅರ್ಜುನ, ಸತ್ಯಭಾಮ, ದ್ರೌಪದಿ 4 ಜನ ಇದ್ರು. ಆ ರೂಮಿಗೆ ನನ್ನನ್ನು ಕರೆದೊಯ್ದ್ರು. ನಾನು ಹೊರಗೆ ಬಂದ ತಕ್ಷಣಕ್ಕೆ ಹೇಳ್ತಾರೆ, ಶುದ್ಧಾಂತಂ ಪ್ರಾವಿಶಂ ರಾಜನ್ ಆಖ್ಯಾತೋ ನರಸಿಂಹಯೋ ನಚಾಭಿಮನ್ಯು. ಅಭಿಮನ್ಯುವಿಗೆ ಒಳಗೆ, ಆ ರೂಮಿನಲ್ಲಿ ಒಳಗೆ ಹೋಗುವುದಕ್ಕೆ ಮಜ್ಜಾವಿದೆ, ಹೋಗುವುದಕ್ಕೆ ಅವಕಾಶ ಇಲ್ಲ. ನಚಾಭಿಮನ್ಯು ನ ಯಮೌ, ನಕುಲ ಸಹದೇವರಿಗಿಲ್ಲ. ತಮ್ ದೇಶಂ ಅಭಿಜಗ್ಮತು ಯತ್ರ ಕೃಷ್ಣೌ ಚ ಕೃಷ್ಣಾಚ ಸತ್ಯಭಾಮಾ ಚ ಭಾಮಿನಿ. ಸತ್ಯಭಾಮೆ ಇದ್ದಾಳೆ, ದ್ರೌಪದಿ ಇದ್ದಾಳೆ,
ಕೃಷ್ಣ ಇದ್ದಾನೆ, ಅರ್ಜುನ ಇದ್ದಾನೆ. 4 ಜನ ಯಾವ ರೂಮಿನಲ್ಲಿದ್ರೋ ಆ ರೂಮಿಗೆ ನನ್ನನ್ನು ಕರೆದೊಯ್ದ್ರು. ನಾನಲ್ಲಿ ಹೋಗಿ ನಿಂತೆ, ಕೈ ಮುಗಿದು ಅವರ ಮುಂದೆ ತಲೆಬಾಗಿ ನಿಂತೆ ನಾನು. ಆಗ ಅವರು ಮಾತಾಡ್ತಾ ಇದ್ರು, ಹಾರವನ್ನು ಹಾಕಿಕೊಂಡಿದ್ರು, ಪರಮ ಸುಂದರವಾಗಿತ್ತು ಅವರ ರೂಪ. ಅವರು ಕೂತ ಭಂಗಿಯನ್ನ ಹೇಳ್ತಾರೆ, ಅವರು ಕೂತ ಕ್ರಮ ರೀತಿ ಹೇಗಿತ್ತು ಅಂತ ನಾವು ಅದನ್ನು ಹೇಳ್ತಾನೆ. ಕೃಷ್ಣ ತಲೆಯ ಹತ್ತಿರ ಸತ್ಯಭಾಮೆಯನ್ನ ಕೂಡಿಸಿ ಅವಳ ತೊಡೆಯಲ್ಲಿ ತಲೆ ಇಟ್ಟು ಕೃಷ್ಣ ಮಲಗಿದ್ದ. ಕೃಷ್ಣ ಸತ್ಯಭಾಮೆಯ ತೊಡೆಯ ಮೇಲೆ ತಲೆ ಇಟ್ಟು ಕೃಷ್ಣ ಮಲಗಿದ್ದ. ಕಾಲುಗಳನ್ನ ಅರ್ಜುನನ ತೊಡೆಯ ಮೇಲೆ ಇಟ್ಟಿದ್ದ. ಅರ್ಜುನ ಅರ್ಧ ಮಲಗಿದಂತೆ ಮಲಗಿ ತನ್ನ ಕಾಲುಗಳನ್ನು ದ್ರೌಪದಿಯ ಹತ್ತಿರ ಇಟ್ಟ. ದ್ರೌಪದಿ ಅರ್ಜುನನ ಕಾಲಿನ ಹತ್ತಿರ ಕೂತಿದ್ದಾಳೆ. ಹೀಗೆ ಕೂತಿರುವ ಒಂದು ಎಲ್ಲ ಶೇಪಿನಲ್ಲಿ ಕೂತಿರುವ ಅರ್ಜುನ, ಕೃಷ್ಣ, ಸತ್ಯಭಾಮೆ, ದ್ರೌಪದಿ, ಈ 4 ಕೂತಿರುವ ಸನ್ನಿವೇಶ ಹೀಗಿತ್ತು. ಅಂಥಲ್ಲಿ ನಾನು ಹೋದೆ. ಅದನ್ನು ಡಿಸ್ಕ್ರೈಬ್ ಮಾಡ್ತಾನೆ. ಅಂದ್ರೆ ಕಣ್ಣ ಮುಂದೆ ಕಟ್ಟುವಂತೆ ಕೃಷ್ಣ ಅರ್ಜುನ ಎಷ್ಟು ಸ್ನೇಹದಿಂದ ಬೆರ್ತ್ ಹೋಗಿದ್ರು, ಕೂಡಿದ್ರು. ನರನಾರಾಯಣರ ಅವತಾರ ಅರ್ಜುನ, ನಾರಾಯಣ ಕೃಷ್ಣ, ಇವರಿಬ್ಬರು ಭೂಮಿಯ ಭಾರವನ್ನ ಅಳಿಸುವುದಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದ ಅಂತನ್ನುವುದನ್ನ ಅದನ್ನು ಚಿತ್ರವನ್ನು ನೋಡಿದಾಗ ನನಗೆ ಡಬಡಬ ಅಂತಂದು ಎದೆ ಬಿರಿದು ಹೋಯ್ತು. ನೈಕರತ್ನ ವಿಚಿತ್ರಂ ತತ್ಕಾಂಚನಂ ಸತ್ಯಾಂಕಂ ಉಪಧಾನಂತು ಕೃತ್ವ ಶೇತೆ ಜನಾರ್ದನ ಅರ್ಜುನಾಂಕ ಗತೌ ಪಾದೌ ಕೇಶವಸ್ಯೋಪಲಕ್ಷಯೇ ಅರ್ಜುನಸ್ಯ ಚ ಕೃಷ್ಣಾಯಾಃ ಶುಭಾಯಾಶ್ಚಾಂಕಗೌ ಉಭೌ ಕಾಂಚನಂ ಪಾದಪೀಠಂತು ಪಾರ್ಥೋ ವೈ ಪ್ರಾದೇಶನ್ಮುದ. ಆಮೇಲೆ ಒಂದು ಪಾದಪೀಠ ಇತ್ತು. ಇದು ಸೂತ, ಹಾಗಾಗಿ ದೊಡ್ಡ ಪೀಠದಲ್ಲಿ ಕೂಡುವುದಕ್ಕೆ ಅಧಿಕಾರವಿಲ್ಲ. ಬಂಗಾರದ ಒಂದು ಪಾದಪೀಠ, ಕಾಲಿಡುವುದಕ್ಕೆ, ಕೃಷ್ಣ ಕಾಲಿಡುವುದಕ್ಕೆ ಯಾವ ಪಾದಪೀಠ ಇತ್ತೋ ಆ ಪಾದಪೀಠವನ್ನ ನನಗೆ ಕೊಟ್ಟು ಅರ್ಜುನ ಹೇಳಿದ, ಕೂತ್ಕೋ ಸಂಜಯ, ಕೂತ್ಕೋ, ಆಸೀನನಾಗು ಅಂತ ನನಗೆ ಗೌರವದಿಂದ ನನಗೆ ಸ್ಥಾನವನ್ನು ಕೊಟ್ಟ. ಆದರೆ ಪ್ರಾದಿಶನ್ಮುದ ದಾಸೀಭ್ಯಾಂ ಆಹೃತಂ ಮಹ್ಯಂ ಸ್ಪೃಷ್ಟ ಆ ಬಂಗಾರದ ಪಾದಪೀಠವನ್ನು ಮುಟ್ಟಿ ನಮಸ್ಕಾರ ಮಾಡಿ ನಾನು ನೆಲದ ಮೇಲೆ ಕೂತೆ. ನಾನು ಆ ಪಾದಪೀಠದ ಮೇಲೆ ಕೂಡುವ ಸಾಹಸವನ್ನು ಮಾಡಲಿಲ್ಲ. ಮಹಾತ್ಮರಿಬ್ಬರು ಕೂತಾಗ ಅವರ ಎದುರಲ್ಲಿ ನಾನೇನು ಪೀಠದ ಮೇಲೆ ಕೂಡುವುದು ಅಂತ ಹೇಳಿ ಅದನ್ನು ಸ್ಪೃಷ್ಟವ, ಅದನ್ನು ಮುಟ್ಟದೆ ನಾನು ನಮಸ್ಕಾರವು ಮಾಡಿದರೆ ತಿರಸ್ಕಾರ, ಕೊಟ್ಟ ಆಸನಕ್ಕೆ ತಿರಸ್ಕಾರ ಅಲ್ಲ, ಗೌರವದಿಂದ ನಾನು ಅದನ್ನು ಮುಟ್ಟಿ ನಮಸ್ಕಾರ ಮಾಡಿ ಭೂಮೌ ಉಪಾವಿಶನ್, ಭೂಮಿಯ ಮೇಲೆ ನಾನು ಕೂತ್ಕೊಂಡೆ. ಏನು ಕ್ರಮ ನೋಡಿ, ಎಷ್ಟು ಚೆನ್ನಾಗಿದೆ. ದಾಸೀಭ್ಯಾಂ ಆಹೃತಂ, ಆ ಪೀಠವನ್ನು ತಂದು ಕೊಟ್ಟವರು ಯಾರು? ಇಬ್ಬರು ದಾಸಿಯರು. ಭಾರವಾದ ಬಂಗಾರದ ಪೀಠವನ್ನ ಇಬ್ಬರು ದಾಸಿಯರು ತಂದಿಟ್ರು. ಆದರೆ ಅದನ್ನು ಮುಟ್ಟಿದೆ, ನಾನು ಕೂಡ್ಲಿಲ್ಲ, ಕೆಳಗೆ ಕೂತ್ಕೊಂಡೆ. ಭಗವಂತನ ಪಾದ ಹಾಗೂ ಅರ್ಜುನನ ಕಾಲು, ಎರಡೂ ಕಾಲು ಕಾಣಿಸ್ತಾ ಇತ್ತು. ಕಾಲು ಕಾಣಿಸಿದ್ರೆ ಕಾಲಿನಲ್ಲಿ ಕೆಳಗಿನಿಂದ ಮೇಲಿನವರೆಗೆ ರೇಖೆ, ಊರ್ಧ್ವ ರೇಖೆ ಇದೆ. ಕೆಳಗಿನಿಂದ ಮೇಲಿನವರೆಗೆ ಊರ್ಧ್ವ ರೇಖೆ ಇದೆ. ಏನು ಅದ್ಭುತವಾದ ಲಕ್ಷಣ! ಅಬ್ಬಾ, ಇಂಥ ಲಕ್ಷಣವನ್ನೇ ನಾನು ನೋಡಿಲ್ಲ. ಯಾವ ನೂರಾರು ರಾಜರನ್ನ ಕಂಡಿದ್ದೇನೆ, ಸಾವಿರಾರು ರಾಜರನ್ನ ಕಂಡಿದ್ದೇನೆ, ಆದರೆ ಈ ತರಹದ ಲಕ್ಷಣ ಕೃಷ್ಣಾರ್ಜುನರಿಗಿದ್ದದ್ದು ಇನ್ಯಾರಿಗಿಲ್ಲವೋ ಅನ್ನುವಂತೆ ಅಷ್ಟು ಸುಂದರವಾದ ಆ ಪಾದ ಲಕ್ಷಣಗಳಿತ್ತು. ಪಾದಪೀಠಾತ್ ಅಪಹೃತವು ಧಾರಯೇತಾಂ ವರಸ್ತ್ರೀಯವು, ಒಂದು ಆ ಪಾದಪೀಠ ಇಲ್ಲದಿರುವಂತಹ ಈ ಎರಡು ಪಾದಗಳು, ಹಾಗಾಗಿ ಕೆಳಗಿಟ್ಟಾಗ ಕಾಣಿಸುವುದಿಲ್ಲ, ಮೇಲಿಟ್ಟಿದ್ರು ಆದ್ದರಿಂದ ನನಗೆ ಕಂಡಾಗ ಅದನ್ನು ನೋಡಿದೆ. ಏನು ಆಶ್ಚರ್ಯವಾಯ್ತು ನನಗೆ, ಎಂಥದ್ದು ಸುಂದರವಾದದ್ದು. ಸಮೇತೌಯನ್ ಮಿಥೋಮಾಂ ಅಭ್ಯಭಾಷತಾಂ, ದ್ರೌಪದಿ ಇದ್ದಾಳೆ, ಸತ್ಯಭಾಮೆ ಇದ್ದಾಳೆ, ಅರ್ಜುನ ಕೂತಾನೆ, ಕೃಷ್ಣ ಕೂತಿದ್ದಾನೆ, ವಿರಾಜಮಾನನಾಗಿದ್ದಾನೆ. ಆಗ ನನಗೆ ಹೇಳ್ತಾರೆ, ಮಹಾನಾಸೀತ್ ಆಶ್ರಮೇ ಬಹುಸಂಗತಂ, ಆಶ್ಚರ್ಯವಾಯಿತು, ಕಣ್ಣೀರು ಬಂತು ನನಗೆ. ಅವರನ್ನು ಕಂಡಾಗ ಕಣ್ಣೀರು ಬಂತು. ಏಕಶಯ್ಯಾಗತವು, ಏನ್ರಿ, ಒಂದು ಹಾಸಿಗೆ ಮೇಲೆ ಕೃಷ್ಣ ಅರ್ಜುನ ಮಲಗಿದ್ದಾರೆ ಅಂದ್ರೆ ಏನಿದರ ಅರ್ಥ ಇದು? ಏನು ಸ್ನೇಹ ಅವರಿಗೆ, ಎಷ್ಟು ನಿಬಿಡತೆ, ಎಷ್ಟು ಸಾಂದ್ರವಾದಂತಹ ಸೌಹಾರ್ದ ಇದೆ ಅವರಿಗೆ. ಇದನ್ನು ನೋಡ್ಲಿಕ್ಕೆ ನನಗಾಗಲಿಲ್ಲ. ನನಗೆ ಬಹಳ ಆಶ್ಚರ್ಯವಾಯಿತು, ಸಂತೋಷವಾಯಿತು. ಏಕಶಯ್ಯಾಗತವು ದೃಷ್ಟ ಭಯಂ ಮೇ ಮಹದಾವಿಶತ, ಭಾರಿ ಭಯವಾಯಿತು ನನಗೆ. ನಮ್ಮ ರಾಜ ದುರ್ಯೋಧನ ಸತ್ತು ಬಿದ್ದ, ಅವನ ರುಂಡ ಹಾರಿದ್ದು ನನ್ನ ಕಣ್ಣ ಮುಂದೆ ಕಂಡಿತು ಅಂತಂತಾನೆ. ಭಯಮ್ಮೇ ಮಹದಾವಿಶತ, ಭಯಾನಕವಾದ ಚಿತ್ರ. ಅರ್ಜುನನಿಗೆ ಕೃಷ್ಣ ಇಷ್ಟು ಸಹಾಯ ಮಾಡುವುದಕ್ಕೆ ಇಂಥ ಸ್ನೇಹದಲ್ಲಿದ್ದಾನೆ ನಾನು ಊಹಿಸಿರಲಿಲ್ಲ.
ಕೃಷ್ಣ ಪಾಂಡವರ ಪಕ್ಷ, ಕೃಷ್ಣ ಪಾಂಡವರ ಪಕ್ಷ, ಇಷ್ಟೇ ನನಗನಿಸಿತ್ತು. ಈ ತರಹ ಹಾಸು ಹೊಕ್ಕಾಗಿ ಇಂಥ ಸ್ನೇಹದಲ್ಲಿ, ಸ್ನೇಹ ಬಂಧನದಲ್ಲಿ ಸಿಕ್ಕು ಬಿದ್ದ ಕೃಷ್ಣನ ಬೆಂಬಲ ಅವರಿಗಿದೆ ಅಂತ ಅನ್ನೋದನ್ನ ನಾನು ಊಹೆನೂ ಮಾಡಿರಲಿಲ್ಲ. ಅಂಥ ಅದ್ಭುತವಾದಂತಹ ಆ ರೂಪವನ್ನು ನೋಡಿದಾಗ ನನ್ನ ಎದೆ ಬಡಿತು, ಭಯಮಾವಿಶತ. ಹೇಳ್ತಾನೆ, ಏಕಶಯ್ಯಾಗತೌ ದೃಷ್ಟ ಭಯಂ ಮೇ ಮಹದಾವಿಶತ ತತೋಭ್ಯ ಚಿಂತಯಂ ತತ್ರ ದೃಷ್ಟ್ವಾತೌ ಪುರುಷವೃಷಭೌ ಸಂಕಲ್ಪೋ ಧರ್ಮರಾಜಸ್ಯ ನಾನವಾಪ್ಯೋತಿ ಕಶ್ಚನ. ಧರ್ಮರಾಜ ಏನು ಸಂಕಲ್ಪಿಸ್ತಾನೋ ಅದು ಎಂದೆಂದಿಗೂ ಸಿಗದಿರುವಂತಹದ್ದಲ್ಲ. ಕೃಷ್ಣ ಅವರ ಪಕ್ಷದಲ್ಲಿರುವಾಗ ಧರ್ಮರಾಜನ ಸಂಕಲ್ಪ ಸಿಗುವುದಿಲ್ಲ ಅಂದ್ರೆ ಏನರ್ಥ? ಸಾಧ್ಯವೇ ಇಲ್ಲ. ಧರ್ಮರಾಜ ಮಾಡಿದ ಎಲ್ಲ ಸಂಕಲ್ಪ, ಎಲ್ಲ ಅಪೇಕ್ಷೆಗಳು ಪೂರ್ಣವಾಗತ್ತೆ 100ಕ್ಕೆ 100ರಷ್ಟು ಎಂಬ ಭಾವನೆ ನನಗೆ ಕೃಷ್ಣಾರ್ಜುನರ ಆ ಸಮಾಗಮದಿಂದ, ಸನ್ನಿಕರ್ಷದಿಂದ ನಾನು ಕಂಡೆ. ನಿದೇಶಗೌ ಇಮೌ ಯಸ್ಯ ನರನಾರಾಯಣೌ ಉಭೌ ಸಕೃತಶ್ಚಾನ್ನಪಾನಾಭ್ಯಾಂ ಅಚ್ಛನ್ನೋ ಲಬ್ಧ ಸಕ್ರಿಯ ಅಂಜಲಿ ಮೂರ್ಧಿ ಸಂಧಾಯ ಸಂದೇಶಂ ಚಾಭ್ಯಚೋದಯಂ. ತಲೆ ಮೇಲೆ ಕೈ ಇಟ್ಟು ನಮಸ್ಕಾರ ಮಾಡಿ, ಧೃತರಾಷ್ಟ್ರ ಸ್ವಾಮಿ ರಾಜ, ನೀನು ಹೇಳಿದ ಸಂದೇಶವನ್ನು ಕೃಷ್ಣ ಅರ್ಜುನರ ಕಿವಿಗೆ ನಾನು ಕೊಟ್ಟೆ.